ಪ್ರಿಯ ವೀಕ್ಷಕರಿಗೆ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ಧನ್ಯವಾದಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪವಿತ್ರೋತ್ಸವದ 3 ದಿವಸ ಕಾರ್ಯಕ್ರಮದಲ್ಲಿ ಭಾಗವತರು ಬಂದು ಮಹಿಳೆಯರು ಬಂದು ನಿತ್ಯ ಅನುಸಂಧಾನ ಪಾರಾಯಣವನ್ನು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮ ಊರಿನ ಪ್ರಮುಖರಾದಂತಹ ಎಚ್ ಕಸ್ತೂರಿ ರಂಗನ್ ಅವರು ಮತ್ತು ಶ್ರೀನಿವಾಸ ರಂಗನ್ ಭಾಗವತರು ಪಾರಾಯಣ ಮಾಡಿದ್ದಕ್ಕೆ ಅವರಿಗೆ ತಾಂಬೂಲವನ್ನು ತಮ್ಮ ಗೌರವ ಸಮರ್ಪಣೆಯಾಗಿ ಎಲ್ಲರಿಗೂ ಬಂದು ಕೊಟ್ಟ ಸನ್ನಿವೇಶವನ್ನು ತಾವು ನೋಡಬಹುದು. ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಅರ್ಥವಾಗುತ್ತದೆ. ಚೂರು ನೋಡಿ ಬಿಟ್ಟರೆ ಏನೂ ಅರ್ಥವಾಗುವುದಿಲ್ಲ. ಒಮ್ಮೆ ನೋಡಿ. ಏಕೆ ನಾವು ಇದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದೇವೆ ಎಂದರೆ ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯ. ಇದರಲ್ಲಿ ವೇದವನ್ನು ಅವರು ಬಹಳ ನುರಿತು ಹೇಳುತ್ತಾರೆ. ವಿದ್ವಾಂಸರು ಒಂದು 5 ವರ್ಷ 10 ವರ್ಷ ಎಲ್ಲ ಕಲಿತು ಬಂದಿರುತ್ತಾರೆ. ನಮ್ಮನ್ನು ಬನ್ನಿ ಎಂದು ಕರೆಯುತ್ತಾರೆ. ನಮಗೇನು ಬರುವುದಿಲ್ಲ. ಕುಳಿತುಕೊಳ್ಳುವುದಕ್ಕೂ ನಮಗೆ ಆಗುವುದಿಲ್ಲ. 10 ನಿಮಿಷ 1 ಗಂಟೆ ಕಾಲ 2 ಗಂಟೆ ಕಾಲ 10 ನಿಮಿಷ ಕುಳಿತುಕೊಳ್ಳುವುದೇ ಕುಳಿತುಕೊಳ್ಳುವುದಿಲ್ಲ. ಇನ್ನು 1 ಗಂಟೆ ಕಾಲ ಕುಳಿತುಕೊಳ್ಳಿ ಎಂದರೆ ಹೇಗೆ ಕುಳಿತುಕೊಳ್ಳುವುದು? ಅಯ್ಯ ನಮಗೇನು ಎಂದು ನಾವು ಉದಾಸೀನ ಮಾಡಿಕೊಂಡು ಹೋಗುತ್ತೇವೆ. ಆಕಸ್ಮಿಕವಾಗಿ ನಾವು ಆ ಕಡೆ ಬರುವಾಗ ಅವರು ಕೂತಿರತಕ್ಕಂಥ ಮಂತ್ರವನ್ನು ವೇದ ಪಾರಾಯಣ ಮಾಡುವಾಗ ನಾವು ಅವರು ನೋಡಿಬಿಟ್ಟು ನಾವು ಹೀಗೆ ವಾಪಸ್ ಬಂದುಬಿಡ್ತೇವೆ. ಆದರೆ ನಿಜವಾದ ಬಹಳ ಅದ್ಭುತವಾದ ಸನ್ನಿವೇಶ ನಾನು ಕಂಡ ಹಾಗೆ. ಏಕೆಂದರೆ ನಮಗೆ ವೇದ ಬರುವುದಿಲ್ಲ, ಪುರಾಣ ಬರುವುದಿಲ್ಲ. ಆದರೂ ಸಹ ಹಿಂದೆ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಸುಮಿತ್ರಾ ಸಂಪತ್ತು ಕುಮಾರನ್ ಅವರ ಒಂದು ಆ ಸಮಯದಲ್ಲಿ ಅವರು ಬಂದು ಎಲ್ಲರನ್ನೂ ಕೂರಿಸಿಕೊಂಡು ತಮ್ಮ ಜೊತೆ ಒಂದುಗೂಡಿ ಪಾರಾಯಣವನ್ನು ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ತಾವೆಲ್ಲರೂ ನೋಡಿದ್ದೀರಿ. ಆದರೆ ಈ ಬಾರಿ ಅವರು ತಮ್ಮ ಮಕ್ಕಳನ್ನು ನೋಡಲು ವಿದೇಶಕ್ಕೆ ಹೋಗಿರುವುದರಿಂದ ಅವರು ಬರಲು ಸಾಧ್ಯವಿಲ್ಲ. ಆದರೆ ಈ ಬಾರಿಯೂ ಕುಮುದ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ಬಂದು ನಡೆಯಿತು. ಆಗ ನಾವು ಹೋದಾಗ ಅಂತಹ ವಿದ್ಯಾವಂತರು ನಮ್ಮನ್ನು ಬನ್ನಿ ಪಕ್ಕದಲ್ಲಿ ಕುಳಿತುಕೊಳ್ಳಿ, ನೀವು ಕೇಳಿ ಆನಂದಿಸಿ, ನಿಮಗೆ ಸಾಧ್ಯವಾದರೆ ಹೇಳಿ, ಇಂದೆಲ್ಲ ನಿಮಗೆ ನಾಳೆ ಬರುತ್ತದೆ ಎಂದು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಆಗ ನಾವು ಅಲ್ಲಿ 3 ದಿವಸಗಳ ಕಾಲ ಪಾರಾಯಣದಲ್ಲಿ ಭಾಗವಹಿಸಿದ್ದೇನೆ. ನಿಜವಾಗಲೂ ಮಹಿಳೆಯರು ಪಾರಾಯಣ ಮಾಡುವಾಗ ಅದರಲ್ಲೂ ನಮ್ಮ ರಾಮಾನುಜಾಚಾರ್ಯರ ಆ ಕೃತಿಯನ್ನು ಅವರು ಹೇಳುವಾಗ ಒಂದು ಸ್ವಲ್ಪ ಕಣ್ಣು ಮುಚ್ಚಿ ಕುಳಿತಾಗ ನಮಗೆ ನಿಜವಾಗಲೂ ರಾಮಾನುಜಾಚಾರ್ಯರೇ ನಮ್ಮ ಎದುರುಗಡೆ ಬಂದರೋ ಎಂಬ ಭಾವನೆ ಬರ್ತಾಯಿತ್ತು. ಅಂಥ ಅದ್ಭುತ ಸನ್ನಿವೇಶ. ವಯಸ್ಸಾದ ಮೇಲೆ ಕಲಿತು ಹೇಳುವುದು ಕಷ್ಟ. ಆದ್ದರಿಂದ ತಾವುಗಳು ಈ ವಿಡಿಯೋ ನೋಡಿ ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸ್ವಲ್ಪ ನಿಮ್ಮ ವಿದ್ಯೆ ಇರಲಿ, ಓದುವುದು ಇರೋದಲೇ, ಮಾರ್ಕ್ಸ್ ತೆಗೆಯುವುದು ಇರಲಿ, ಅದು ಬೇರೆ ವಿಚಾರ. ಸ್ವಲ್ಪ ಮಕ್ಕಳನ್ನು ಈ ವೇದಾಭ್ಯಾಸದ ಕಡೆಗೆ ಸ್ವಲ್ಪ ಪ್ರೋತ್ಸಾಹಿಸಿ ಅವರು ಮುಂದೆ ಕಲಿತು 4 ಜನಕ್ಕೆ ಹೇಳಿ
ಅವರು 4 ಜನಕ್ಕೆ ಹೇಳಿ ನಮ್ಮ ದೇವಸ್ಥಾನದಲ್ಲಿ ಮುಂದಿನ ಬಾರಿ ಸೇರುವಷ್ಟೊತ್ತಿಗೆ 100 ಜನರು ಸೇರಿ ಈ ವೇದ ಪಾರಾಯಣವನ್ನು ಮಾಡಿದರೆ ಅದರ ಪರಮಾನಂದವೇ ಹೇಳಲು ನಮಗೆ ಸಾಧ್ಯವಿಲ್ಲ. ಎಲ್ಲರೂ ಬನ್ನಿ, ಒಂದುಗೂಡಿ. ಕೆಲವರಿಗೆ ಬರಬಹುದು, ಕೆಲವರಿಗೆ ಬರದೇ ಇರಬಹುದು. ಅವರನ್ನು ಆಭಾಸವಾಗಿ ತಿಳಿದುಕೊಳ್ಳಬೇಡಿ. ನಿಮ್ಮ ಪಕ್ಕದಲ್ಲಿ ಬಂದು ಕುಳಿತಾಗ ನಮ್ಮವರೇ, ಅವರು ನಮ್ಮ ಮಕ್ಕಳೇ ಎಂದು ತಿಳಿದುಕೊಂಡು ಅವರಿಗೆ ನೀವು ತಿದ್ದಿ ನೋಡಿ. ಆಗ ಅವರು ಖಂಡಿತವಾಗಿ ಒಬ್ಬರಿಂದ ಒಬ್ಬರು ಬಂದು ಹೇಳ್ತಾರೆ. ನಿಜವಾಗಲೂ ನಮ್ಮ ಹುಲಿಕಲಿನಲ್ಲಿ ಎಲ್ಲರೂ ಸೇರಿ ಹಾಡ್ತಕ್ಕಂತಹ ಒಂದು ಪಾರಾಯಣವನ್ನು ನಾವು ಇಲ್ಲಿ ಹಾಕುತ್ತೇವೆ. ನೀವು ನೋಡಿ ಎಷ್ಟು ಅದ್ಭುತವಾಗಿದೆ, ಕೇಳಲು ಪರಮಾನಂದವಾಗುತ್ತದೆ. ಎಂಥ ನಿಶ್ಶಬ್ದವಾದ ಜಾಗದಲ್ಲಿ ನಾವು ಭಗವಂತನ ಸನ್ನಿಧಾನದಲ್ಲಿ ಕೇಳ್ತಾ ಇದ್ದೇವೆ. ಬನ್ನಿ, ನೀವು ನಿಮ್ಮ ಮನೆಯಲ್ಲಿ ಕುಳಿತು ನೀವು ಕೇಳಿದಾಗ 2 ಕಣ್ಣಿನಿಂದ ನೋಡಿ 2 ಕಿವಿಯಿಂದ ಕೇಳಿದಾಗ ಆ ಪರಮಾನಂದವಾದಾಗ ನೀವು ಮತ್ತೊಬ್ಬರಿಗೆ ಇದನ್ನು ಶೇರ್ ಮಾಡುತ್ತೀರಿ, ಕಳಿಸುತ್ತೀರಿ, ಸಬ್ಸ್ಕ್ರೈಬ್ ಮಾಡುತ್ತೀರಿ. ನೀವು ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಚಾನಲ್ಲೇ ವೀಕ್ಷಿಸಿ ಎಂದು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇನೆ. ಆಕಸ್ಮಿಕವಾಗಿ ನಾವು ಮಾತನಾಡುವಾಗ ಏನಾದರೂ ವ್ಯತ್ಯಾಸವಿದ್ದರೆ ಕ್ಷಮಿಸಿ ಎಂದು ನಾವು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಪ್ರೋತ್ಸಾಹಿಸಿದ ಮತ್ತು ವಿಡಿಯೋವನ್ನು ಕಾರ್ಯಕ್ರಮವನ್ನು ಮಾಡಲು ಹುಲಿಕಲಿನಲ್ಲಿ ಎಲ್ಲರೂ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ನಮ್ಮ ಹುಲಿಕಲ್ ಮಾಡುವುದೇ ಒಂದು ಆನಂದವಾಗಿದ್ದರೆ ನಮಗಿನ್ನೂ ಪರಮಾನಂದವಲ್ಲವೇ? ಆ ಆನಂದವನ್ನು ನಾವು ಇಂದು ನಿಮಗೆ ಹೇಳ್ತಾ ಇದ್ದೇವೆ. ಅವರಿಗೆಲ್ಲರಿಗೂ ನಮ್ಮ ಇದೆಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗ್ರಾಮಸ್ಥರಿಗೆ ದೇವರು ಸದಾಕಾಲ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹೀಗೆ ಅವರಿಗೆ ಶಕ್ತಿಯನ್ನು ಕೊಡಲಿ ಎಂದು ನಾನು ಹುಲಿಕಲ್ ಗ್ರಾಮಸ್ಥರಿಂದ ಎಲ್ಲರ ಪರವಾಗಿ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಭಗವಂತ ಅವರಿಗೆ ಸದಾಕಾಲ ಒಳ್ಳೆಯ ಅನುಗ್ರಹವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಏಕೆಂದರೆ ಇದರಲ್ಲಿ ಯಾರನ್ನೂ ನಾವು ಹೆಸರು ಹೇಳುವಾಗಿಲ್ಲ. ಎಲ್ಲರೂ ತಾವು ಸ್ವಯಂ ಪ್ರೇರಿತಾಗಿ ಬಂದು ಬಹಳ ಓಡಾಡಿದ್ದಾರೆ. ಮುಂದೆಯೂ ಸಹ ಇದೇ ಕಾರ್ಯಕ್ರಮಗಳು ಹೀಗೆ ನಡೆದರೆ ತಾವೆಲ್ಲರೂ 1 ದಿವಸ ಮಟ್ಟಿಗೆ 2 ದಿವಸ ಮಟ್ಟಿಗೆ ಹೋಗಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಓಡಾಡಿ ಎಲ್ಲರಿಗೂ ಹೊರಗಡೆಯಿಂದ ಬಂದಂತಹ ಜನರಿಗೆ ಬೇಜಾರಾಗದಂತೆ ಅವರಿಗೆ ಆನಂದವನ್ನು ಉಂಟು ಮಾಡಿದರೆ ನಿಮಗೆ ಎಷ್ಟೋ ಫಲ ಅಲ್ಲಿ ಸಿಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ನಮ್ಮ ಶ್ರೀನಿವಾಸ ಆದಂತಹ ಶ್ರೀ ವೆಂಕಟರಮಣ ಸ್ವಾಮಿಯವರ ಕಲ್ಯಾಣೋತ್ಸವದ ಸಮಾರಂಭದ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತನಾಡುತ್ತಿದ್ದೇನೆ. ಅನಂತ ಧನ್ಯವಾದಗಳು.
ಪಾರ್ಟಿಗಳೆಲ್ಲ ಕೊಯ್ಯಾಕೆ Dia bukan enggak, waduh. ಹಾಗೆ ನೋಡಿ 1 2 3 ಪ್ರಿಯ ವೀಕ್ಷಕರೇ, ಕುಮುದ ವೆಂಕಟೇಶ್ ಮಾಡುವ ಅನಂತ ವಂದನೆಗಳು. ನಮ್ಮ ಪ್ರೀತಿಯ ಸ್ನೇಹಿತರಾದಂಥ ಎಚ್.ಎನ್. ಕೇಶವನ್ ಹುಲಿಕಲ್ ಇವರು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ದೇವಸ್ಥಾನದ ಸಮಾರಂಭವನ್ನು ತೆಗೆದು ವಿಡಿಯೋ ಮೂಲಕ ಹಾಕಿದ್ದಾರೆ. ನೀವೆಲ್ಲ ನೋಡಿದ್ದೀರಿ. ನಿಮಗೆ ಸಂತೋಷವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಕುಮುದ ವೆಂಕಟೇಶ್ ಹುಲಿಕಲ್.